ನೋಡಿ ಇಲ್ಲೇ ಬ್ಯಾಟರಾಯಣಿಪುರ ಪಕ್ಕದ ಕ್ಷೇತ್ರ ನಮಗೆ 10 ಹೆಜ್ಜೆ ಹೋದ್ರೆ ಬ್ಯಾಟರಾಯಣಿಪುರ, 10 ಹೆಜ್ಜೆ ಬಂದರೆ ಯಲಹಂಕ. ನಮ್ಮ ಕೃಷ್ಣ ಬೈರೇಗೌಡರು ಅಲ್ಲಿ ಮಿನಿಸ್ಟರ್ ಅದಾರೆ, ಪಕ್ಕದಲ್ಲಿ ಏನಾಗುತ್ತೆ ಅಂತ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ದಯಮಾಡಿ ಕೃಷ್ಣ ಬೈರೇಗೌಡ್ರೆ ನಿಮಗೊಂದು ಮನವಿ ಮಾಡ್ಕೊಂತೀವಿ, ಬೆಟ್ಟಳ್ಳಿ ಪಕ್ಕದಲ್ಲಿ ನೀವು ಬಂದು ಒಂದು ವಿಸಿಟ್ ಕೊಟ್ಟು ಅದನ್ನ ಕಸ ಹಾಕಬಾರ್ದು ಅಂತ ನೀವೇ ಒಂದಿಟ್ಟು ಇದನ್ನ ಮಾಡ್ಬೋದು. ಆಮೇಲೆ ನಮ್ಮ ಯಲಹಂಕ ಕ್ಷೇತ್ರದ JDSನರಾಗಿರ್ಬೋದು, ಕಾಂಗ್ರೆಸ್ನರಾದ್ರು ಎಲ್ಲೋಗಿರಪ್ಪ ಎಲ್ಲ ನೀವೆಲ್ಲ ಇವತ್ತು ಬೆಟ್ಟಳ್ಳಿ ಒಳಗೆ ಕಸ ತುಂಬ್ಸಕ್ ಹಚ್ಚಿದ್ದಾರೆ. ದಯಮಾಡಿ ನಮಗೆ ಬೇಕು ಓಟು, ನಮಗೆ ಬೇಕು ಅಂತ ಬರ್ತಿರಲ್ಲ, ಎಲೆಕ್ಷನ್ ಬಂದಾಗ ನಮಗೆ ಮಾಡಿ ಅಂತ ಬರ್ತಿರಲ್ಲ, ಎಲ್ಲಿದ್ದೀರಿ ನೀವೆಲ್ಲ? ಇವತ್ತು ಬೆಟ್ಟಳ್ಳಿನ ಮುಣುಗಿಸ್ತಾ ಐತಿ, ಬೆಟ್ಟಳ್ಳಿನ ಮುಣುಗಿಸ್ತಾ ಇದಾರ. ದಯಮಾಡಿ ಹೇಳ್ತಾ ಇದ್ದಾನೆ, ಎಲ್ಲರೂ ಇಲ್ಲಿ ಯಾವ ರಾಜಕೀಯನೂ ಬೇಡ, ದಯಮಾಡಿ ಇದ್ರಾಗ ಹೇಳ್ತೇನೆ. ಬಿಜೆಪಿ JDS ಅದರ್ಸ್ ಇನ್ನೊಂದು ಯಾವ್ದೋ ಆಗಿರ್ಬೋದು, ಯಾವ ರಾಜಕೀಯನೂ ಬೇಡ, ನಮ್ಮ ಬೆಟ್ಟಳ್ಳಿ ಉಳಿಸ್ಕೋಣ ಅಂತ ಕೆಲಸ ಮಾಡೋಣ. ದಯಮಾಡಿ ಎಲ್ಲರೂ ಬಂದು ತಾವು ಕೈ ಜೋಡಿಸಿ ಈ ಬೆಟ್ಟಳ್ಳಿ ಸಮಸ್ಯೆ ಏನಿದೆ ಬಗೆಹರಿಸಿ. ದಯಮಾಡಿ ಎಲ್ಲ ಇವರಾಗಿರ್ಬೋದು, ಯಾರೋ ಕೇಶವರಾಜಣ್ಣ ಆಗಿರ್ಬೋದು, ಗೋಪಾಲಕೃಷ್ಣ ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಇಲ್ಲಿ ಅಧ್ಯಕ್ಷ ಆಗಿರ್ಬೋದು, ಸ್ಥಳೀಯ ಅಧ್ಯಕ್ಷರು, ಕ್ಷೇತ್ರದ ಅಧ್ಯಕ್ಷಗಳು, ಹಾಗೆ JDSನಲ್ಲಿ ಗೋಪಾಲಕೃಷ್ಣ ಗೋಪಾಲ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಯಾರಾದ್ರೂ ಬನ್ನಿ, ದಯಮಾಡಿ ಬಂದು ಈ ಬೆಟ್ಟಳ್ಳಿಯಲ್ಲಿ ಏನಿದೆ ನೋಡಿ, ಯಾವ ತರ ಆಗ್ತಾ ಇದೆ ಬೆಟ್ಟಳ್ಳಿ ಅನ್ನೋದು. ದಯಮಾಡಿ ಕೃಷ್ಣ ಬೈರೇಗೌಡರಿಗೆ ಮನವಿ ಮಾಡಿ ಕೇಳ್ಕೊಂತೀವಿ. ಪಕ್ಕದಲ್ಲಿ ನಿಮ್ದು 2 ಕಿಲೋಮೀಟರ್ ದೂರ ಆಗುತ್ತೆ ಬೆಟ್ಟಳ್ಳಿಗೂ ಮತ್ತೆ ನಿಮ್ಮ ಆಫೀಸಿಗೂ. ದಯಮಾಡಿ ಬಂದು ನೀವು ಒಂದ್ಸತಿ ಇದಕ್ಕೆ ವಿಸಿಟ್ ಮಾಡಿ, ಇಲ್ಲಿ ಕಸ ಹಾಕ್ಬೋದು ಅಂತ ನೀವು ವಿಚಾರಣೆ ಮಾಡಿ, ಹಾಕಕ್ ಆಗುತ್ತೋ ಇಲ್ಲ ಅಂತ. ಇಷ್ಟಕ್ಕೊಂದು ಮನೆಗಳು ಅದಾವು, ಇಷ್ಟಕ್ಕೊಂದು ಮಕ್ಕಳುಗಳು ಅದಾರ ನೋಡಿ, ಇಲ್ಲಿ ಸ್ಕೂಲ್ ಮಕ್ಕಳು ಅದಾರ. ದಯಮಾಡಿ ಈ ನೋಡಿ ಇಂಥ ಹತ್ರ ಬಂದು ನೀವು ಕಸ ಹಾಕಿದ್ರೆ ಏನಾಗ್ಬೋದು ರೋಗಗಳು. ದಯಮಾಡಿ ಹೇಳ್ತಾ ಇದ್ದೀನಿ, ನಾವು ಈ ಮಕ್ಕಳು ನೋಡಿ, ಮಕ್ಕಳು ಸ್ಕೂಲ್ ಮಕ್ಕಳೆಲ್ಲ ಅದಾರೆ. ಹಂಗಾಗಿ ದಯಮಾಡಿ ಇದು ಕಸ ಹಾಕ್ಬೋದಾ? ಈ ಮನೆ ಹತ್ರ ಹೆಂಗ್ ಕಸ ಹಾಕಾದ್ರೂ ನೀವು ಆದೇಶ ಕೊಟ್ರಿ DC ಸಾಹೇಬ್ರೆ. ದಯಮಾಡಿ ಹೇಳ್ತೇನೆ, ನಮ್ಮ ಯಲಹಂಕ ಕ್ಷೇತ್ರದ ವಿಶ್ವನಾಥ್ ಸಾಹೇಬ್ರಿಗೂ ದಯಮಾಡಿ ಕೈ ಮುಗಿದು ಹೇಳ್ತೇನೆ, ಆದಷ್ಟು ಬೇಗನೆ ಆದಷ್ಟು ಬೇಗ ಇದನ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ. ದಯಮಾಡಿ ಹೇಳ್ತಾ ಇದ್ದೇನೆ, ಇದನ್ನ ಮನವಿ ಮಾಡ್ಕೊಂತಾನೆ. ಎಲ್ಲಾ ಪಕ್ಷದವರು ಒಂದಾಗಿ ದಯಮಾಡಿ ಇಲ್ಲಿಗೆ ಬನ್ನಿ. ಬೆಟ್ಟಳ್ಳಿಯಲ್ಲಿ BBMP ಕಸ, ಸಿಟಿ ಕಸ ತಂದು ಯಲಹಂಕ ಬೆಟ್ಟಳ್ಳಿ ಒಳಗೆ ಹಾಕಕ್ ಒಂದು ತೀರ್ಮಾನ ಮಾಡ್ತಾ ಇದಾರೆ. ದಯಮಾಡಿ ಎಲ್ಲ ಸಂಘ ಸಂಸ್ಥೆಗಳು ಕೈ ಮುಗಿದು ಕೇಳ್ಕೊಂತ ಇದ್ದಾನೆ, ಎಲ್ಲರೂ ಬಂದು ಇಲ್ಲಿ ನ್ಯಾಯ ಕೊಡಿಸಿ ನಮಗೆ. ಎಲ್ಲ ಪ್ರತಿಯೊಂದು ಇವತ್ತು ಏನ್ ಮಾಡ್ತಾ ಇದ್ದಾನೆ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟ. ಎಲ್ಲ ಸಂಘ ಸಂಸ್ಥೆಯವರು ಬೆಟ್ಟಳ್ಳಿ ಉಳಿಸಿ ಬೆಂಗಳೂರು ಅಭಿವೃದ್ಧಿ ಮಾಡೋಣ. ಹಂಗಾಗಿ ಬೆಟ್ಟಳ್ಳಿ ಹೋಗಿ ಬೆಂಗಳೂರನ್ನೇ ಹಾಳು ಮಾಡಕ್ಕಂತ ಹೊರಟಿದ್ದಾರೆ ಎಲ್ಲ ರಾಜಕಾರಣಿಗಳು ಆಗಿರ್ಬೋದು, ಅಧಿಕಾರಿಗಳಿಗಾರದು. ದಯಮಾಡಿ ಕೈ ಮುಗಿದು ಹೇಳ್ತೇನೆ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ.